ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಬಿಳಿ ಸೆರಗು ಎಂದರೆ ವೈಟ್ ಡಿಸ್ಚಾರ್ಜ್ಗೆ ಒಂದು ಸರಳವಾದ ಮನೆಯ ಮದ್ದನ್ನು ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕೆ ನಾನು ದಾಸವಾಳದ 4 ಕೆಂಪು ಮಗ್ಗು, 4 ಬಿಳಿಯ ಮಗ್ಗು, 100 ml ಹಾಲು, 1 ಚಮಚ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಾವು ಬಿಳಿ ಸೆರಗು ಎಂದರೆ ಏನು ಎಂದು ತಿಳಿದುಕೊಳ್ಳಬೇಕು. ಇದು ಹೆಂಗಸರಲ್ಲಿ ಆಗುವ ಸ್ವಾಭಾವಿಕ ಮತ್ತು ಆಗಾಗ ಕಾಣಬರುವ ಪ್ರಕ್ರಿಯೆಯಾಗಿದೆ. ಇದು ನಿಸರ್ಗ ಮಹಿಳೆಯ ಜನನಾಂಗಕ್ಕೆ ನೀಡಿರುವ ಒಂದು ಅದ್ಭುತ ಶಕ್ತಿ. ಎಂದರೆ ತನ್ನನ್ನು ತಾನೇ ಸ್ವಚ್ಛಗೊಳಿಸಿಕೊಳ್ಳುವ ವ್ಯವಸ್ಥೆ. ಬಿಳಿ ಸೆರಗು ಒಂದು ಕಾಯಿಲೆಯಲ್ಲ, ಬದಲಿಗೆ ಒಳಗಿನ ಕಲ್ಮಶಗಳೆಲ್ಲ ಸ್ವಚ್ಛಗೊಂಡು ಹೊರಹಾಕುವ ಕ್ರಿಯೆ. ಇದರಿಂದ ಒಳಗಿನ ಸೂಕ್ಷ್ಮ ಅಂಗಾಂಗಗಳೆಲ್ಲ ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿವೆ ಎಂದು ತಿಳಿದುಕೊಳ್ಳಬೇಕು. ಆದರೆ ಇದು ಆಗದೇ ಇದ್ದರೆ ಅಥವಾ ಸಾಮಾನ್ಯಕ್ಕಿಂತ ಭಿನ್ನ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತಿದ್ದರೆ ಮಾತ್ರ ಇದಕ್ಕೆ ಆರೋಗ್ಯ ಸಂಬಂಧಿತ ಇತರ ಕಾಯಿಲೆಗಳಿರಬಹುದು. ಇದರ ಲಕ್ಷಣಗಳೆಂದರೆ ಸ್ರಾವದಲ್ಲಿ ವಾಸನೆ, ತುರಿಕೆ, ನೋವು, ಹೆಚ್ಚು ಸ್ರಾವವಾಗುವುದು, ರಕ್ತ ಮಿಶ್ರಣವಾಗಿರುವುದು. ಇದು ಫಂಗಸ್ನಿಂದ ಅಥವಾ ಬ್ಯಾಕ್ಟೀರಿಯಾದಿಂದನೂ ಆಗಬಹುದು. ಹಾರ್ಮೋನ್ಗಳ ಅಸಮತೋಲನೆಯಿಂದನೂ ಆಗಬಹುದು. ಈ ಮನೆಯ ಮದ್ದನ್ನು ಮಾಡಲು ದಾಸವಾಳವನ್ನು ಉಪಯೋಗಿಸುತ್ತಿದ್ದೇನೆ. ಈ ದಾಸವಾಳದಲ್ಲಿ ಅಮೈನೋ ಆ್ಯಸಿಡ್, ಟಿ ವೈಟ್ ಬ್ಲಡ್ ಸೆಲ್, ಬಿ ವೈಟ್ ಬ್ಲಡ್ ಸೆಲ್ಗಳು ಹೆಚ್ಚಿರುವುದು. ಇದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಿಸಿ ಸೋಂಕಿನ ವಿರುದ್ಧ ಹೋರಾಡುವುದು. ಇದಲ್ಲದೆ ಸಿಟ್ರಿಕ್ ಆ್ಯಸಿಡ್, ಆಕ್ಸಾಲಿಕ್ ಆ್ಯಸಿಡ್, ಟಾರ್ಟಾರಿಕ್ ಆ್ಯಸಿಡ್ಗಳು ಇವೆ. ಈ ಮನೆಯ ಮದ್ದನ್ನು ಮಾಡಲು ಮೊದಲಿಗೆ ಕುಟಾಣಿಯಲ್ಲಿ ಈ ಮಗ್ಗುಗಳನ್ನು ಹಾಕಿಕೊಳ್ಳಬೇಕು. ದಾಸವಾಳದ ತೊಟ್ಟಿನ ಭಾಗವನ್ನು ತೆಗೆದು ಹಾಕಬೇಕು. ಕುಟಾಣಿಯಲ್ಲಿ ಕುಟ್ಟಿ ಪೇಸ್ಟ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿಕೊಳ್ಳಬೇಕು. ಆನಂತರ ಹಾಲನ್ನು ಕಾಯಲು ಇಡಬೇಕು. ಈ ಹಾಲಿಗೆ ರುಬ್ಬಿದ ಮಿಶ್ರಣ, ಕುಟ್ಟಿದ ಮೊಗ್ಗಿನ ಮಿಶ್ರಣ, 1 ಚಮಚ ಕಲ್ಲು ಸಕ್ಕರೆಯನ್ನು ಹಾಕುತ್ತಿದ್ದೇನೆ. ಇದನ್ನು ಸಣ್ಣ ಉರಿಯಲ್ಲಿ 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸಬೇಕು. ಈ ರೀತಿ ಕುದಿಸಬೇಕು. ಆನಂತರ ಈ ಪಾತ್ರೆಯಲ್ಲಿ ಈ ಮಿಶ್ರಣವನ್ನು ಸೋಸಿಕೊಳ್ಳಬೇಕು. ಇದನ್ನು ಪ್ರತಿನಿತ್ಯ 50 ml ಬೆಳಿಗ್ಗೆ ಮತ್ತು ಸಂಜೆ ಸೇವಿಸಬೇಕು. ಬಿಳಿಯ ಸೆರಗು ಡಿಸ್ಚಾರ್ಜ್ ಕಡಿಮೆ ಆಗುವವರೆಗೂ ಇದನ್ನು ಸೇವಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.